ಇಲ್ಲಿ ನೋಡಿ, ಇಲ್ಲಿ ಒಂದು ಟವರ್ ತರ ಉಂಟಲ್ಲ, ಬಿದ್ದಿದೆ. ಇವಾಗ ಎಷ್ಟು ಮೀಟರ್ ಇದೆ ಹೈಟ್ ಹೇಳಿದೆ? 1459. 1459. ಕರ್ನಾಟಕದ ಹೈಯೆಸ್ಟ್ ಪೀಕ್ ಇದು. ರಕ್ತ ನೋಡಿ ಇವ ಉಂಟಲ್ಲ, ಆಗ್ತಿಲ್ಲ ಯಾವ ಮಾರ ಏತ ಮಾಡುವ ನೋಡಿ ಗೈಸ್, ರಕ್ತ ಕೊಡ್ತಿದ್ದೆ. ಹಲೋ ಗೈಸ್, ಹಾಯ್ ಗೈಸ್, ಒಂದು ಸ್ಪೆಷಲ್ ಜಾಗ ಹೋಗ್ತಿದ್ರಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಕುದುರೆಮುಖದಲ್ಲಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಅಂತ ಬಂದಿದ್ದೇವೆ. ಗಂಗಾಡಿಕಲ್ ಟ್ರೆಕ್ಕಿಂಗ್ ಸ್ಪಾಟ್. ಹಾಗೆ ಬಾಯ್ಸ್ ಎಲ್ಲ ಇದ್ದಾರೆ ನೋಡಿ, ಯಶ್ವರ್ ಇದ್ದಾನೆ, ಚೇತನ್, ಅತುಲ್, ಧನುಷ್ ನೋಡಿ, ಮತ್ತೆ ಅಲ್ಲಿ ಅಕ್ಷಯ್ ಇದ್ದಾನೆ. ಅವ ಹೋಟೆಲಿಗೆ ಇಣಕ್ತಿದ್ದಾನೆ, ಹಸಿವಾಗ್ತುಂಟು ಎಲ್ಲರಿಗೆ ಸಹ. ತುಂಬಾ ಲೇಟ್ ಆಗ್ತುಂಟು, ಈಗ ಹೋಟೆಲ್ ಓಪನ್ ಆಗ್ಲಿಲ್ಲ. ಹೋಟೆಲ್ ಓಪನ್ ಆಗ್ಲಿಕ್ಕಂತ ನಾವೆಲ್ಲ ಇಲ್ಲಿ ವೇಟ್ ಮಾಡ್ತಿದ್ದೇವೆ ಹೊರಗಡೆ. ನೋಡಿ ಅಲ್ಲಿ ಹೋಟೆಲ್ ಎಲ್ಲ ಹೋಂಗಿ ಎಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಎರಡು ಕಡೆ ಸಹ ಓಪನ್ ಆಗ್ಲಿಲ್ಲ. ಹೋಟೆಲಿಗೆ ಹೋಗಿ ಇಣಕ್ಕೆ ಎಲ್ಲ ಬಂದ್ರು. ಹೋಟೆಲ್ ಒಳಗೆ ಬಂದ್ವಿ. ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ಟ್ರೆಕ್ಕಿಂಗಿಗೆ ಹೊರಡು. ಹಸಿವಾಗ್ತುಂಟು, ಜೋರು ಹಸಿವಾಗ್ತುಂಟು. ರೆಡಿ ಉಂಟು, ಐಟಮ್ಸ್ ಎಲ್ಲ ರೆಡಿ ಉಂಟು ಹೋಟೆಲಲ್ಲಿ. ಫುಡ್ ಬಂತು ಗೈಸ್. ನಾನು ನೀರು ದೋಸೆ ಆರ್ಡ್ರ್ ಮಾಡಿದ್ದು ನೋಡಿ. ಇವರೆಲ್ಲ ಸೇಮೆಗೆ ಇದು ತೆಂಗಿನಕಾಯಿದು ಪೇರು ನೋಡಿ ಇವರೆಲ್ಲ ಸೇಮೆ ತಿಂತಿದ್ದಾರೆ. ಇವ ತಿನ್ನುವಾಗ ಮುಖ ತೋರಿಸಲ್ಲ ನೋಡಿ, ಮ್ಯಾಚಿಗೆ. ಇವನಿಗೆ ಮ್ಯಾಗಿ ನೂಡಲ್ಸ್ ಅಂತೆ. ನೋಡೋ ದೋಸೆ ಸಹ ಟೇಸ್ಟ್ ಮಾಡೋ ಹೇಗುಂಟ. ವಂಡರ್ಫುಲ್. ಇಲ್ಲಿ ಒಂದು ಸ್ಪೆಷಲ್ ಡಿಶ್ ಉಂಟು, ಬಜಿಲ್ ಮತ್ತು ಕೊಜಾಬ್, ಅವಲಕ್ಕಿ ಮತ್ತು ಮೊಸರು. ಹೇಗುಂಟು ಅಶ್ವಿನ್? ಸೂಪರ್ ಉಂಟಾ? ಕುದುರೆಮುಖ ಅತುಲ್ ಹೇಗೆ ಆಗ್ತುಂಟು? ತಿನ್ಬೋದಾ? ಖಾಲಿ ಆಯ್ತಾ? ಹೋಟೆಲ್ ಹೆಸರು ಹೇಳಿದೆ ನಾನು, ಹೋಟೆಲ್ ಹೆಸರು ಹೋಟೆಲ್ ಟೂರಿಸ್ಟ್. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ಒಮ್ಮೆ ಬಜಿಲ್ ಕೊಜಪ್ಪು, ಅವಲಕ್ಕಿ ಕೊಜಪ್ಪನ್ನು ತಿನ್ನಿರಿ. ಚಾ ಎಲ್ಲ ಕುಡಿದಾಯ್ತು. ಈಗ ಮೂವಿಂಗ್ ಫಾರ್ವರ್ಡ್. 1 hour later. ಗೈಸ್, ಇಲ್ಲಿ ನಾವು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಗೈಡ್ ಕಂಪಲ್ಸರಿ. ಸೊ ಇಲ್ಲಿ ಗೈಡ್ ಇರ್ತಾರೆ. ಈಗ ನಾವು ಗೈಡ್ ಬೇಕು ನಮಗೆ. ಸೊ ಇಲ್ಲಿ ನಾವು ಗೈಡನ್ನು ಹುಡ್ಕೊಂಡು ಬಂದಿದ್ದೇವೆ. ಒಂದು ಫಾರ್ಮ್ ಕೊಟ್ಟಿದ್ದಾರೆ, ಅದನ್ನು ಈಗ ಫಿಲ್ ಮಾಡ್ಲಿಕ್ಕೆ ಉಂಟು. ನಮ್ಮದೆಲ್ಲ ಯಾರೆಲ್ಲ ಬರ್ತಾರೆ ಅವರದೆಲ್ಲ ನೇಮ್ ಮತ್ತು ಫೋನ್ ನಂಬರ್ ಮತ್ತು ಬಾಕಿದು ಡೀಟೇಲ್ಸ್ ಹಾಕ್ಲಿಕ್ಕೆ ಉಂಟು. ನೋಡಿ ಗೈಸ್, ಇಲ್ಲಿ ಒಂದು ವಿಶೇಷ ಉಂಟು ನೋಡಿ. ಎಲ್ಲರೂ ಟ್ರಕ್ಕಿಂಗಿಗೆ ಪ್ಯಾಂಟಲ್ಲಿ ಬಂದಿದ್ದಾರೆ. ಇಲ್ಲಿ ನೋಡಿ, ಚಡ್ಡಿಯಲ್ಲಿ ಬಂದದ್ದು ಟ್ರಕ್ಕಿಂಗ್. ಇವರಲ್ಲಿ ಚಡ್ಡಿಯಲ್ಲಿ ಟ್ರಕ್ಕಿಂಗಿಗೆ ಬಂದಿದ್ದಾರೆ. ಶೂ ಇಲ್ಲ, ಶೂ ಪರವಾಗಿಲ್ಲ, ನಂದು ಸಹ ಚಪ್ಪಲ್. ಅದು ಏನಂದ್ರೆ ಇಲ್ಲಿ ಮಳೆ ಅಲ್ಲ, ಅವರ ತಿಗಲ್ಲ ಕಟ್ಟ. ಅವರಿಗೆ ಪ್ಯಾಂಟ್ ಹಾಕ್ಲಿಕ್ಕೆ ಹೇಳಿದ್ದು, ಪ್ಯಾಂಟ್ ಹಾಕ್ಲಿಕ್ಕೆ ಸಂಕಟ. ಚಡ್ಡಿಯಲ್ಲಿ ಬಂದಿದ್ದಾರೆ ನೋಡಿ ಗೈಸ್. ಮರದಲ್ಲಿ ಫುಲ್ ಇದು ಹಲಸಿನ ಹಣ್ಣಾಗಿದೆ. ನಮ್ಮ ಗ್ರೂಪಲ್ಲಿ ಒಂದು ಹಲಸಿನ ಹಣ್ಣು ಉಂಟು ನೋಡಿ. ಕಲರ್ ನೋಡಿ, ಕಲರ್ ಸೇಮ್ ಟು ಸೇಮ್. ಗೈಸ್, ಇದೆಲ್ಲ ಕನ್ಫರ್ಮ್ ಆಯ್ತು. ಈಗ ನಾವು ಹೋಗ್ತಿದ್ದೇವೆ ನೋಡಿ. ನಾವಿಷ್ಟು ಜನ ಇದ್ದೇವೆ. ಸೊ ಒಂದು ಗೈಡಿಗೆ ನಮ್ಮ ಗ್ರೂಪಲ್ಲಿ 16 ಮೆಂಬರ್ಸ್ ಇದ್ದೇವೆ. ನಾವು 6 ಮತ್ತು ಇನ್ನೊಂದು ಗ್ರೂಪಲ್ಲಿ 6 ಮತ್ತು ಇನ್ನೊಂದು ಗ್ರೂಪಲ್ಲಿ 4. ಸೊ ಟೋಟಲ್ ಆಗಿ ಇಷ್ಟು ಜನ ಇದ್ದೇವೆ. ಗೈಸ್, ನಾವು ಟ್ರೆಕ್ಕಿಂಗ್ ಸ್ಪಾಟಿಗೆ ರೀಚ್ ಆಗಿದ್ದೇವೆ. ಈಗ ರೀಚ್ ಆಗಿದ್ದೇವೆ ನೋಡಿ. ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್. ಇಲ್ಲೆಲ್ಲ ನಾವು ಗಾಡಿ ಪಾರ್ಕ್ ಮಾಡಿದ್ದೇವೆ ನೋಡಿ. ಇಷ್ಟು ಗಾಡಿ ಉಂಟು ನೋಡಿ. ಬಾ ಹೋಗು. ಲೆಟ್ಸ್ ಗೋ. ಈಗ ನಾವು ಮಿತಾಡ್ತಿದ್ದೇವೆ ಗಾಯ್ಸ್. ಹೋಗುದೇ, ಈಗ ಹೋಗುದೇ, ನಿಲ್ಲಿಕ್ಕಿಲ್ಲ. 2 hours. ಗೈಡಿಗೆ ಹುಲಿ ಸಿಕ್ಕಿದೆ ಅಂತ. ಗೈಡಿಗೊಮ್ಮೆ ಹುಲಿ ಸಿಕ್ಕಿದೆ ಅಂತೆ. ನಮ್ಮ ಹತ್ರ ಹುಲಿ ಬಂದ್ರೆ ಫುಲ್ ಮೀಲ್ಸ್ ಉಂಟು ಅಂತ ರೆಡಿ ಇಟ್ಟಿದ್ದೇವೆ ನಾವು. ಗಾಡಿಸಿದ್ದೇವೆ ಚೆಕ್ಕಿಂಗಿಗೆ. ಇದು ನಮ್ಮ ರೂಟ್, ಟ್ರೆಕ್ಕಿಂಗ್ ರೂಟ್, ಗಂಗಾಡಿಕಲ್ ಟ್ರೆಕ್. ಬ್ಯಾಗ್ ಚೆಕಿಂಗ್. ಹೆಸರು ರಮೇಶ್ ಅಂತ. ನಾವು ಗಂಗಾಡಿಕಲ್ ಪೀಕ್ಗೆ ಹೋಗ್ತೀವಿ. ಸೊ ಒಂದು ಸೈಡ್ 4 ಕಿಲೋಮೀಟರ್ ಆಗುತ್ತೆ, ಎರಡು ಸೈಡು
8 ಕಿಲೋಮೀಟರ್ ಆಗ್ತದೆ. ಓಕೆನಾ? ಅಶ್ವಿನ್. ನಾವು ಒಂದು ನಮ್ಮ ಕೋಡ್ ಇದೆ, ಅದು ಹೇಳಿದ್ರೆ ನೀವು ಹೇಳ್ಬೇಕು ನಮಗೆ. ನಾವು ಬಂಬಡಿ ಬಂಬ್ ಅಂತೀರಿ, ನೀವು ಬಂಬಂ ಹೇಳ್ಬೇಕು. ಏನ್ ಹೇಳ್ಬೇಕು? ಬಂಬಡಿ ಬಂಬಂ, ಬಂಬಡಿ ಬಂಬಂ, ಜೋಸಲ್ಲಿ ಹೇಳ್ಬೇಕು. ಬಂಬಡಿ ಬಂಬಂ. ಅತುಲು ಬಂ ಬಂ. ಎಲ್ಲ ನವರಂಧ್ರಗಳಿಂದ ಹೊಗೆ ಬರ್ತುಂಟ. ಒಂದು ರೂಲ್ಸ್ ಸರ್, ಯಾವುದು ಪೇಪರ್, ನೋಟ್ ಪೇಪರ್, ಚಾಕ್ಲೇಟು, ಬಿಡಿ, ಸಿಗರೇಟು, ಡ್ರಿಂಕ್ಸು ಯಾವುದೇ ಲಾವಿಲ್ಲ. ಆಯ್ತಾ? ನಿಮಗೆ ಯಾವುದು ಅಂದರೆ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇದ್ರೆ ನಿಮ್ಮದು ಟ್ಯಾಬ್ಲೆಟ್ ಏನಿದೆ, ಮೆಡಿಸಿನ್ ಇದೆ, ಕ್ಯಾರಿ ಮಾಡ್ಕೊಳ್ಳಿ. ಓಕೆನಾ? ಮತ್ತೆ ಇಲ್ಲಿಂದ ಸರ್ ಹೋಗ್ಲಿಕ್ಕೆ ನಿಮಗೆ 2 ಕಿಲೋಮೀಟರ್ ರೋಡ್, 2 ಕಿಲೋಮೀಟರ್ ರೋಡ್ ಇಲ್ಲ ನಿಮಗೆ, 2 ಕಿಲೋಮೀಟರ್ ಸ್ಟಿಪ್ ಇದೆ. ಆಯ್ತಾ? 2 किलोमीटर हाँ स्टीप रोड. स्टीप रोड, कोई रोड नहीं है वहाँ पे. ठीक है, गड्ढा गुड्डी सब में जाना है, उतरना है, इसलिए आराम से जाना है, आराम से आना है, प्यार से चढ़ना है, प्यार से उतरना है. अभी हम लोग कितना आदमी इधर में है? 16 आदमी है, 16 आदमी है. गाइड का फ्लो करना है. हम लोग सब साथ में जाएंगे, साथ में आएंगे. आगे पीछे कोई भी नहीं, आगे भी नहीं, पीछे भी नहीं. ओके है ना? ओके. आओ दो जोश. हाय सर, हाय सर, हाय सर. जय हिंद, जय हिंद. Let's go, let's go. ಫುಲ್ ಟಯರ್ಡ್ ಆಗಿದೆ, ಟೈರ್ಡ್ ಆಗಿದೆ ಎಲ್ಲರಿಗೆ ಸರ್. 500 ಫೀಟ್. A few moments later. ವ್ಯೂ ನೋಡಿ ಗೈಸ್ ಹೇಗುಂಟು. ಅತುಲ್ ಹೇಗಾಗ್ತುಂಟು? ಇಲ್ಲಿ ಮನೆ ಮಾಡಿ ಇಲ್ಲಿ ಕುತ್ಕೊಳ್ಳೋ ಅಂತ. ಅಷ್ಟು ಬ್ಯೂಟಿಫುಲ್ ಉಂಟು ವ್ಯೂ. ಯಾವುದು ಬೇಡ ನಮಗೆ, ಮನೆ ಮಟ್ಟ ಬೇಡ, ಗುಡ್ಡ ಇದ್ರೆ ಸಾಕು. ನಾವೀಗ ಇನ್ನೂ ಸಹ ಸ್ಟಾರ್ಟಿಂಗಲ್ಲಿದ್ದೇವೆ. ಸ್ಟಾರ್ಟಿಂಗಲ್ಲಿ ವ್ಯೂ ತುಂಬ ಸೂಪರ್ ಉಂಟು. ಫಾಗ್ ಎಲ್ಲ ಉಂಟು. ಇವತ್ತು ಸ್ವಲ್ಪ ಮಳೆ ಇತ್ತು ಬೆಳಿಗ್ಗೆ, ಮಳೆ ಬಂದು ಫಾಗ್ ಎಲ್ಲ ಆಗಿ ಚೆಂದ ಉಂಟು. ಈಗ ನೋಡ್ಬೇಕು, ಈಗ ಪೀಕ್, ಈಗ ರೋಡ್ ಅಷ್ಟು ಟಫ್ ಇಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪೀಕಿಗೆ ಹೋಗ್ಲಿಕ್ಕೆ ಉಂಟು. ನೋಡುವ, ಅಲ್ಲಿ ಸಹ ವೀಡಿಯೋ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ. ಲೆಟ್ಸ್ ಗೋ ಗೈಸ್. ಬಚ್ಚಿದುಂಟು ಸೇಂಕೆ, ಸೇಂಕೆ ಗೈಸ್, ಸೇಂಕೆ ಬರ್ತುಂಟು. 2 kilometers ಕಂಪ್ಲೀಟೆಡ್ ಆ್ಯಂಡ್ ದಟ್ ವಿ ಹ್ಯಾವ್ ಟು ಗೋ. ಅಲ್ಲಿ ಒಟ್ಟಿಗೆ 3 ಪೀಕ್ಸ್ ಉಂಟಂತ ಹೇಳಿದರು ಗೈಡ್. ಸೊ ಈಗ ಒಂದಕ್ಕೆ ಸಹ ರೀಚ್ ಆಗಲಿಲ್ಲ, ಯಟ್ ಟು ಗೋ. ಬಟ್ ತುಂಬ ಬಸ್ತುಂಟು, ತುಂಬ ಬಸ್ತುಂಟು. ನನ್ನ ಬಟ್ಲರ್ ಇಂಗ್ಲೀಷ್ ಪ್ಲೀಸ್ ಇಗ್ನೋರ್. ಗೈಸ್ ಒಂದು ಪಾಯಿಂಟಿಗೆ ರೀಚ್ ಆದ್ವಿ. ನೋಡಿ ಅಲ್ಲಿ ಫೋಟೋ ಸೆಷನ್ ಆಗ್ತುಂಟ ಒಂದು ಪೆಲಕಾಯಿದು. ನೋಡಿ ವ್ಯೂ ನೋಡಿ, ಫುಲ್ಲು ಫಾಗ್ ಆಗಿದೆ, ಫುಲ್ಲು ಫಾಗ್ ಆಗಿದೆ. ಬ್ಯೂಟಿಫುಲ್. ಹೋಗ್ತಾ ಹೋಗ್ತಾ ತುಂಬ ಫಾಗ್ ಫಿಲ್ ಆಗ್ತಾ ಉಂಟು. ಸೂಪರ್ ಉಂಟು ಮಾತ್ರ, ಪ್ಲೇಸ್ ಮಾತ್ರ ರೆಕಮೆಂಡೆಡ್. ಎಲ್ಲರಿಗೆ ಸಹ ಬನ್ನಿ. ಟ್ರೆಕ್ಕಿಂಗ್ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು, ಮಸ್ಟ್ ವಿಸಿಟ್ ಪ್ಲೇಸ್ ಕುದುರೆಮುಖ ಟ್ರೆಕ್ಕಿಂಗ್ ಸ್ಪಾಟ್. 400 ಮೀಟರ್ ಕಾಣ್ತುಂಟಲ್ಲ ನಿಮಗೆ? 400 ಮೀಟರ್ಸ್ ಅಲ್ಲಿ ನೆಟ್ವರ್ಕ್ ಅವೈಲೇಬಲ್ ಉಂಟಂತೆ. ನಾವಿಂತ ನಿಂತ ಜಾಗದಲ್ಲಿ ಎಂತ ಇಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ತೇವೆ, ಎಲ್ಲದಿದ್ರೆ ಸತ್ಯ ಹೇಳ್ತಾ ಇದ್ದೇನೆ ನಿಮ್ಗೆ. ಮತ್ತೆ ಅಲ್ಲಿ ಕುಡಿಯುವ ನೀರುಂಟು, ಬಾರಿ ಒಳ್ಳೆ ನೀರು. ಗೈಸ್ ಇಲ್ಲಿ ಫ್ರೆಶ್ ವಾಟರ್ ಉಂಟು, ಫ್ರೆಶ್ ವಾಟರ್. ನನ್ನ ಫ್ರೆಂಡಿಗೆ ಕುಡಿಸ್ತಾ ಇದ್ದೇನೆ. ಗೈಸ್ ಸಾಯಿಸ್ಬಿಟ್ಟ. ಗೈಸ್ ಫ್ರೆಶ್ ವಾಟರ್, ಫ್ರೆಶ್ ವಾಟರ್. ಹಾಂ, ಮೌಂಟೇನ್ ದ ವಾಟರ್. A few moments later. ಗೈಸ್ ಸತ್ಯ ನನಗಾಗ್ತಿಲ್ಲ ಗೈಸ್. ಅಕ್ಷಯಗೆ ಆಗ್ತಿಲ್ಲ. ಅತುಲಿಂದ ಇದ್ದಾನೆ. ನಮ್ಮ 6 ಮೆಂಬರ್ ಗ್ರೂಪಲ್ಲಿ 3 ಜನ ಮುಂದೆ ಇದ್ದಾರೆ, 3 ಜನ ಹಿಂದೆ ಬಿದ್ದಿದ್ದೇವೆ. ಅದರಲ್ಲಿ ಅವ ಇದ್ದಾನಲ್ಲ ಬೊಡ್ಡ, ಹೋದ ಪೆಲಕಾಯಿ ಸೀದಾ ನಡೆದುಕೊಂಡು. ಹೇಗೆ ಹೋದ ದೇವರಿಗೆ ಗೊತ್ತು. ನನ್ನ ನೋಡಿ, ಬ್ಯಾಗ್ ಎಲ್ಲ ನನಗೆ ಕೊಟ್ಟಿದ್ದಾರೆ, ಬ್ಯಾಗ್ ಎಲ್ಲ ಹಾಕ್ಲಿಕ್ಕೆ. ಇಲ್ಲರೆ ನಾನು ಇಷ್ಟೊತ್ತಿಗೆ ಪೀಕ್ ರೀಚ್ ಆಗ್ತಿದ್ದೆ. ಬಾಯ್ ಗೈಸ್, ಸಿ ಯು. A few moments later. Guys, finally, second peak point is there behind me. I think we have reached it. Second view point ಗೆ mostly reach ಆಗಿದ್ದೇವೆ. Let's go. Second peak reach ಆದ್ವಿ. ನಿಮಗೆ ಈಗ ಇದು ಸೆಕೆಂಡ್ ಪೀಕ್. ಇಲ್ಲಿಂದ ಒಂದು ಥರ್ಡ್ ಪೀಕ್ ಇದೊಂದು ಹೈಟ್ ಕಾಣಿಸ್ತುಂಟು. ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಹೈಟ್ ಉಂಟಂತ. ನೋಡಿ ಗೈಸ್, ಇದು ಸೆಕೆಂಡ್ ಪೀಕ್. ಅಲ್ಲಿ ಎಲ್ಲ ನಿಂತಿದ್ದಾರಲ್ಲ, ಕಾಣ್ತದಲ್ಲ ನೋಡಿ, ಇಲ್ಲಿ ನೋಡಿ, ಇದು ಥರ್ಡ್ ಪೀಕ್.
ಥರ್ಡ್ ಪೀಕ್ ನೋಡಿ ಎಷ್ಟು ಹೈಟ್ ಉಂಟಂತೆ. ಸ್ವಲ್ಪ ಫಾಗ್ ಕವರ್ ಆಗಿದೆ. ಇಲ್ಲಿ ನೋಡಿದರೆ ತುಂಬ ಹೈಟ್ ಉಂಟು, ತುಂಬ ಹೈಟ್. ನಾವು ಈಗಲೇ ಹಣ್ಣುಗಾಯಿ ನೀರುಗಾಯಿ ಆಗಿದ್ದೇವೆ, ಎಲ್ಲ ಬಾಯಿಗೆ ಬಂದಿದೆ. ಇನ್ನು ಥರ್ಡ್ ಪೀಕ್ ರೀಚ್ ಆಗುವಾಗ ನೋಡಬೇಕು ಯಾರೆಲ್ಲ ಎಷ್ಟು ಸ್ಟಮಿನ ಉಂಟು ಅಂತ. ನೋಡುವ, ನಿಲ್ಲಿಸ್ಲಿಕ್ಕಿಲ್ಲ. ಲೆಟ್ಸ್ ಗೋ ಗೈಸ್. ಅಲ್ಲಿ ನೋಡಿ, ಅದು ಫಸ್ಟ್ ವ್ಯೂ ಪಾಯಿಂಟ್, ಇದು ಸೆಕೆಂಡ್, ದ ಫೈನಲ್ ಒನ್ ಮೇಲೆ, ಗುಡ್ಡೆ ಮೇಲೆ. ಅಶ್ವಿನ್ ಬರ್ರಿ. ಆಗ್ತಿಲ್ಲ ಗೈಸ್, ಎಲ್ಲ ಅಲ್ಲಿ ಸೆಟ್ಟಿಂಗ್ ಮಾಡ್ತಿದ್ದಾರೆ. ಎಲ್ಲರ ಚಡ್ಡಿ ಎಲ್ಲ ಪೇನ್ ಆಗಿದೆ ನೋಡಿ. ಇನ್ನೂ ಉಂಟು ರೀಚ್ ಆಗ್ಲಿಕ್ಕೆ, ಟಾಪಿಗೆ ಹೋಗ್ಲಿಕ್ಕೆ ಉಂಟು. Several days later. ಫುಲ್ ಫಾಗ್ ಇದೆ ಗೈಸ್. ನಾವು ರೀಚ್ ಆಗಿದ್ದೇವೆ ಟಾಪಿಗೆ. ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ, ಆದರೆ ಫುಲ್ಲು ಫಾಗ್ ಉಂಟು, ಎಂತ ಕಾಣ್ತಾ ಇಲ್ಲ. ನಾವು ಫಾಗ್ ಕ್ಲಿಯರ್ ಆಗಲಿ ಅಂತ ವೇಟ್ ಮಾಡ್ತಿದ್ದೇವೆ ನೋಡಿ. ಎಲ್ಲ ಬ್ಯಾಚ್ ಇಷ್ಟು ಮೇಲೆ ಬಂದ್ವಿ, ಆದರೆ ಸಹ ಫಾಗ್ ಕ್ಲಿಯರ್ ಆಗೋದು ಕಾಣ್ತಾ ಮೇಲೆ. ಎಲ್ಲ ಅಲ್ಲೆಲ್ಲಿ ಕೂತಿದ್ದಾರೆ ಅಷ್ಟೇ. ಈಗ ಫಾಗ್ ಯಾವಾಗ ಕ್ಲಿಯರ್ ಆಗ್ತದೆ ಗೊತ್ತಿಲ್ಲ. ತುಂಬಾ ನೋಡುವ ಹೇಗಾಗ್ತದೆ ನೋಡು. ಇಲ್ಲಿ ಒಂದು ಸಿಮ್ ಕಾರ್ಡ್ ಮಾತ್ರ ವರ್ಕ್ ಆಗುದು, ಜಿಯೋ ಸಿಮ್. ನೋಡಿ, ಅವ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾನೆ ನೋಡಿ. 2 hours later. ಗೈಸ್, ಇಬ್ಬರು ಕಾದು ಮಲಗಿದ್ದಾರೆ. ಯಾಕೆ ಮಲಗಿದ್ದು? ಏನಾಗ್ತುಂಟು? ಎಂತ ಆಗ್ತುಂಟ ದೇವರಿಗೆ ಗೊತ್ತು. ಇಲ್ಲಿ ಏನು ಕಾಣುದಿಲ್ಲ, ಮಂಜು ಆಗ್ತುಂಟು ಕಣ್ಣೆಲ್ಲ. ಅಶ್ವಿನ್ ನೋಡಿ ಎಂತ ಆಗ್ತುಂಟು. ಮೈಂದ್ ಸರಿಯಾ ಒಂದೊಂದು ಬಾರಿಸ್ ಐಸ್ ಮಳೆ ಬರ್ತುಂಟು. ಕಾದು ಮುಸ್ಕಾಯ್ತಿದೆ ಲಾಸ್ಟಿಗೆ. ಸ್ವಲ್ಪ ನಾಟಕ ಮಾಡ್ತಾನವ, ಕೆಲವೊಂದು ಸ್ವಲ್ಪ ನಾಟಕ ಬೇಕಲ್ಲ ಜೀವನದಲ್ಲಿ. ಬೇರೆ ಹೇಗಾಗ್ತಾ ಉಂಟು ಈಗ? ವೇಟ್ ಮಾಡ್ತಿದ್ದೇವೆ. ಈಗ ವೇಟ್ ಮಾಡ್ತಿದ್ದೇವೆ ನಾವು. ಇನ್ನೊಂದು 1 hour ವೇಟ್ ಮಾಡಿ, ಸಿಗ್ಲಿಲ್ಲದ್ರೆ ಹೋಗುದೆ ರಿಟರ್ನ್. ನೆಕ್ಸ್ಟ್ ಧನುಷ್ ಹತ್ರ ಹೇಳುವ. ಧನುಷ್ ಕ್ಲಿಯರ್ ಆಗ್ಬೋದಾ? ಕ್ಲಿಯರ್ ಆಗ್ಬೋದಾ? ಫಾಗ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಇಲ್ಲಿ ಮುಖದೆಲ್ಲ ಹೊಸ ಆಗ್ತಾ ಉಂಟು. ಮಳೆ ಬರ್ತಾ ಉಂಟಲ್ಲ, ಎಂತ ಮೈಂದಿ ಬೀಳ್ತಾ ಉಂಟು ಅಂತ ಅರ್ಥ ಆಗ್ತಿಲ್ಲ. ಅಕ್ಷಯ್, ನೀನೀಗ ಮಾತಾಡ್ಬೇಕು. ಮಾತಾಡೋ ರೀತಿಯಲ್ಲಿ ಏನಾದ್ರು ಹೇಳ್ಬೇಕು, ಏನಾದ್ರು ಬದಲ್ಬೇಕು ನೋಡಿ ಗೈಸ್. ಇಲ್ಲಿ ನಡೆದುಕೊಂಡು ಹೋದ್ರೆ ಉಂಟಲ್ಲ ಸೀದಾ ಸ್ವರ್ಗಕ್ಕೆ. ಗೈಸ್, ನಮ್ಮ ಗೈಡ್ ರಮೇಶ್ ಅಣ್ಣ ಇದ್ದಾರೆ, ಅವರು ಈ ಪ್ಲೇಸ್ ಇದು ವಿಶೇಷತೆ ಹೇಳ್ತಾರೆ. ಕೇಳು ರಮೇಶ್ ಅಣ್ಣ, ಹೇಳಿ ಈ ಪ್ಲೇಸ್ ಎಷ್ಟು ಮೀಟರ್ ಹೈಟ್ ಅಲ್ಲಿ? 1459 ಮೀಟರ್ ಹೈಟ್ ಅಲ್ಲಿ ಉಂಟು, ಸೀ ಲೆವೆಲ್ ಗಿಂತ. ಮತ್ತೆ ಬೇರೆ ಏನೆಲ್ಲ ವಿಶೇಷ? ಬೇರೆ ವಿಶೇಷ ಇದೆ ಗಂಗರಿಕಲ್ಕ ವಿಶೇಷ ಅಂದ್ರೆ ಏನಂದ್ರೆ, ಇಲ್ಲಿ ಪರ್ವತ ತಗೊಂಡು ಹೋಗ್ಬೇಕಾದ್ರೆ ಆಂಜನೇಯ ಇಲ್ಲಿ ಒಂದು ಕಾಲ್ ಇಟ್ಟಿದ್ರು. ಇಲ್ಲಿಯಾ? ಹಾಗೆ ಆಗಿತ್ತು ಗಂಗರಿಕಲ್ ಹೆಸರು ಬಂದಿರೋದು ಇದಕ್ಕೆ. ಮತ್ತೆ ಇದು ಟ್ರೆಕ್ಕಿಂಗ್ ರೀಸೆಂಟ್ ಆಗಿ ಓಪನ್ ರೀಸೆಂಟ್ ಓಪನ್. ಕಂಪನಿ ಇರ್ಬೇಕಾದ್ರೆ ಟ್ರೆಕ್ಕಿಂಗ್ ಇದ್ದಿಲ್ಲ, ಕಂಪನಿ ಬಂದ್ ಆದ್ಮೇಲೆ ಆಮೇಲೆ ಟ್ರೆಕ್ಕಿಂಗ್ ಪಾಯಿಂಟ್ ಎಲ್ಲ ಸ್ಟಾರ್ಟ್ ಆಗಿರೋದು. ಇಲ್ಲಿ ಬುಕ್ಕಿಂಗ್ ಎಲ್ಲ ಆನ್ಲೈನ್ ಬುಕಿಂಗ್ ಎಲ್ಲ ಆನ್ಲೈನ್ ಬುಕಿಂಗ್. ಮಳೆ ಬಂದ್ಮೇಲೆ ನಿಲ್ಲಿಸ್ತಾರ? ಅಲ್ಲ, ಮಳೆ ರೆಡ್ ಅಲರ್ಟ್ ಇದ್ರೆ ನಿಲ್ಲಿಸ್ತಾರೆ, ಇಲ್ಲ ಅಂದ್ರೆ ಓಪನ್ ಇರ್ತದೆ. ಓಪನ್ ಇರ್ತದೆ. ಎಷ್ಟು ಮೀಟರ್ ಇದೆ ಹೈಟ್ ಹೇಳಿದೆ? 1459. 1459. ಕರ್ನಾಟಕದ ಹೈಯೆಸ್ಟ್ ಪೀಕ್ ಇದು? ಇಲ್ಲ, ಇದಕ್ಕಂತ ಕುದುರೆಮುಖ ಉಂಟು. ಗೈಡ್ ಹೇಳಿದ ಹಾಗೆ ಇಲ್ಲಿ ಕುದುರೆಮುಖದಲ್ಲಿ ಬೇರೆ ಸಹ ಪೀಕ್ ಉಂಟು. ಹೈಯೆಸ್ಟ್ ಪೀಕ್ ಕುದುರೆಮುಖದಂತೆ. ಇದು ಆಕ್ಚುಲಿ ಗಂಗಾಡಿಕಲ್ ಟ್ರೆಕ್ಕಿಂಗ್ ಅಂತ. ಸೊ ಕುದುರೆಮುಖ ಟ್ರೆಕ್ಕಿಂಗ್ ಹೈಯೆಸ್ಟ್ ಪೀಕ್. ಸೊ ಇಲ್ಲಿ ಈಗ ಫುಲ್ ಫಾಗ್ ಉಂಟು. ನಿನ್ನೆ ಆದ್ರೆ ಕ್ಲಿಯರ್ ಇತ್ತು ಅಂತ ಹೇಳಿದ್ರು ಗೈಡ್, ಬಟ್ ಈಗ ಫುಲ್ ಫಾಗ್ ಉಂಟು. ನೋಡ್ಬೇಕು, ಈಗ ನಾವು ಕಾಯ್ತಿದ್ದೇವೆ ಯಾವಾಗ ಕ್ಲಿಯರ್ ಆಗ್ತದೆ ಅಂತ. ಅದನ್ಸೊಂದು ರೆಕಾರ್ಡ್ ಮಾಡ್ಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರ್ತದೆ. ಫೈನಲ್ ಸ್ಪಾಟ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಒಂದು ಮೆಮೊರಿ ಇರ್ತದೆ. ಈಗ ನೋಡುವ, ಫಾಗ್ ಜಾಸ್ತಿ ಆಗ್ತಾ ಉಂಟು, ಸ್ವಲ್ಪ ಮಳೆ ಸಹ ಬರ್ತಾ ಉಂಟು. ನೋಡುವ, ವೇಟ್ ಮಾಡ್ತದೆ. ಕ್ಲಿಯರ್ ಆದ್ರೆ ತೋರಿಸ್ತೇನೆ, ನಿಮಗೆ ಸಹ ತೋರಿಸ್ತೇನೆ ಹೇಗುಂಟಂತ, ವಿಜುವಲ್ ಹೇಗುಂಟಂತ. 1000 kilometer ಅಬೌವ್ ದ ಸೀ ಲೆವೆಲ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಟವರ್ ತರ ಉಂಟಲ್ಲ, ಬಿದ್ದಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು ವೈಟ್ ಕಲರ್ ಇದು ನೆಟ್ವರ್ಕ್ ಇದೆ ಏನಂತ ಗೊತ್ತಿಲ್ಲ.
ಫಿಕ್ಸ್ ಮಾಡಿದ್ದಾರೆ. ನೆಟ್ವರ್ಕ್ ಸಿಗ್ತದೆ ಇಲ್ಲಿ ಸ್ವಲ್ಪ. ಮತ್ತೆ ನೋಡುವ, ಮತ್ತೆ ಮೇಲೆ ಹೋಗುವ. ಮೇಲೆ ಸಹ ಇದ್ದಾರೆ ನೋಡಿ ಕೆಲವರು, ಮೇಲೆ ಇನ್ನೊಂದು ಸೈಡ್ ಪೀಕ್ ಅಲ್ಲಿ ಇದ್ದಾರೆ. Ashwin, do you recommend this place to any of the travelers, visitors? ಎಲ್ಲರೂ ಬರ್ಬೇಕು ಇಲ್ಲಿಗೆ, ಆದ್ರೆ ಈಗ ಫಾಗ್ ಉಂಟು, ಏನು ಕಾಣಿಸಲ್ಲ ನಿಮಗೆ. ನಾವು ವೇಟ್ ಮಾಡ್ತಾ ಇದ್ದೇವೆ. ನಾವು ಬರ್ಲಿಕ್ಕೆ ಹೇಳಿದಂತೆ ನೀವು ಬರ್ಬೇಡಿ. ನಮಗೆ ಬೈಬೇಡಿ. ನಾವು ಅತುಲ್ ಹತ್ರ ಕೇಳುವ ಗೈಸ್, ಅತುಲ್ ಹತ್ರ ಕೇಳುವ. ಅತುಲ್, do you recommend this? ನಿಮ್ಮ ಇಷ್ಟ. ನಂಗೆ ಬಾಯಲ್ಲಿ ಬಂದ, ನಾನು ಹಿಂಗಿದೆ ಈಗ. ಅವನಿಗೆ ಬಾಯಲ್ಲಿ ಬಂದಿದ್ದು, ಈಗ ಒಳಗೆ ನಿಂಗಿದ. ನನಗೆ ಸಹ ಇಂಬಳ ಕಚ್ಚಿತು ಗೈಸ್, ಇಂಬಳ ಕಚ್ಚಿತು. ಬೇಕಂತ ಬಂದದ್ದಲ್ಲ. ಒಳ್ಳೆ ಪ್ಲೇಸ್. ಇದು ಟ್ರಕ್ಕಿಂಗ್ ಮಾಡುವ ಅಂತ ಈಗ ಟ್ರಕ್ಕಿಂಗ್ ಮಾಡಿ ಅನ್ನಪ್ಪ ಈಗ ಇದನ್ನು ಈಗ ಬೆಂಡ್ ಮಾಡಿ ಮಲಗಿದ್ದಾನೆ. ಚಳಿ ಅಂತೆ ಅವನಿಗೆ. Okay guys, see you. A few moments later. ಗೈಸ್, ಒಂದು ಸ್ಯಾಡ್ ನ್ಯೂಸ್ ಉಂಟು. ಏನಂದ್ರೆ ಈಗ ವ್ಯೂ ಪಾಯಿಂಟ್ ಕಾಣ್ತಿಲ್ಲ. ಗೈಡ್ಸ್ ಹೇಳಿದ್ರು ಈಗ ಇನ್ನು ಎಕ್ಸಿಟ್ ಇದು ಟೈಮ್ ಆಯ್ತಂತ. ಹಾಗೆ ನಾವೆಲ್ಲ ಈಗ ಕೆಳಗೆ ಹೋಗ್ತಿದ್ದೇವೆ. ಅಶ್ವಿನ್, ಹಾಗೆ ಒಂದು ಬೇಸರದ ವಿಷಯ. ಎಂತ ಮಾಡುದು, ಬೇಸರದ ವಿಷಯ. ತುಂಬಾ ಕ್ರೌಡ್ಸ್ ನವರೆಲ್ಲ ನೋಡಿ ಇವನ ಮುಖ ನೋಡಿ. ಅಂದ್ರೆ ಇವ ಒಂದು ಕ್ವಿಂಟಾಲಿನ ನರಮನಿ ಅಷ್ಟು 1000 ಮೀಟರ್ ಹೈಟ್ಗೆ ಬಂದು ಈಗ ವ್ಯೂ ನೋಡೋದು ಹೋಗ್ತಿದ್ದಾನೆ. ಅದೇ ನಂಗೆ ತುಂಬಾ ಬೇಜಾರಾಗ್ತಿರೋದು. ನೋಡುವ, ನೆಕ್ಸ್ಟ್ ಏನಾದ್ರು ಪ್ಲಾನ್ ನೋಡುವ. ಓಕೆ ಗೈಸ್, ಈಗ ಇನ್ನು ಕೆಳಗೆ ಹೋಗುದು. ತುಂಬಾ ಕ್ರೌಡ್ಸ್ ಬಂದಿದ್ದಾರೆ, ಎಲ್ಲರೂ ಹಾಗೆ ಬೇಸರದಲ್ಲಿ ಎಲ್ಲ ಹಿಂತಿರುಗಿ ಹೋಗ್ತಿದ್ದಾರೆ. ನಾವು ಸಹ ಹೋಗ್ತಿದ್ದೇವೆ. ನೋಡುವ, ನೆಕ್ಸ್ಟ್ ಟೈಮ್ ನಮಗೊಂದು ಚಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಪುನಃ ಬರ್ತೇವೆ ಇಲ್ಲಿಗೆ. ನೆಕ್ಸ್ಟ್ ಟೈಮ್ ನೋಡುವ. ಗೈಸ್, ನಾವು ಕೆಳಗೆ ಇಳಿತಾ ಹೋಗ್ತಿದ್ದೇವೆ ನೋಡಿ. ಮಧ್ಯಾಹ್ನದ 2 ಗಂಟೆ ಆಗಿದೆ, ಆದ್ರೆ ಸಹ ಫಾಗ್ ಕಮ್ಮಿ ಆಗಲಿಲ್ಲ. ಈಗ ಇನ್ನೂ ಸಹ ರೀಚ್ ಆಗ್ಬೇಕು, ಕೆಳಗೆ ರೀಚ್ ಆಗ್ಬೇಕು. ಆಗ ಬೆಳಿಗ್ಗೆ ಬರುವಾಗ ಇಷ್ಟು ಫಾಗ್ ಇರಲಿಲ್ಲ, ಈಗ ತುಂಬಾ ಫಾಗ್ ಉಂಟು. ನೋಡುವ, ಕೆಳಗೆ ರೀಚ್ ಆಗುವ ಸೇಫ್ಲಿ. ಹೇಗೆಂಟು, ಸೂಪರ್ ಇಲ್ವಾ? ಇದೆಲ್ಲ ಮನೆಯಲ್ಲಿ ಮೊಬೈಲ್ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಟಕ ಮಾಡಿದ್ರೆಲ್ಲ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಹೊರಗೆ ಬರಬೇಕು, ಸ್ವಲ್ಪ ನೇಚರನ್ನು ನಾವು ಸ್ಕೋರ್ ಮಾಡಬೇಕು. ರೀಲ್ಸ್ ಸ್ಕೋರ್ ಮಾಡಿದ್ರೆ ತುಂಬಾ ಬರ್ತದೆ ವಿಡಿಯೋ, ಆದ್ರೆ ಇದನ್ನು ನೋಡ್ಬೇಕಾದ್ರೆ ಇಲ್ಲಿಗೆ ಬರಬೇಕು. ಕುದುರೆಮುಖ ಮಾತ್ರ ಆಗೋದು. ನೋಡಿ ಇಲ್ಲಿ ನೋಡಿ, ಪ್ಲೇಸ್ ಮರ ಎಲ್ಲ ಹೇಗೆ ಉಂಟು ನೋಡಿ, ದಟ್ಟವಾದ ಕಾಡು ಪ್ರದೇಶ. A few moments later. ಗೈಸ್, ಫೈನಲಿ ನಾವು ಗುಡ್ಡ ಎಲ್ಲ ಇಳಿದು ಕೆಳಗೆ ಬಂದಾಯಿತು. ಈಗ ನಾವು ಪಾರ್ಕಿಂಗ್ ಹತ್ರ ಬಂದಿದ್ದೇವೆ ನೋಡಿ. ಫೈನಲಿ ಟ್ರಕ್ಕಿಂಗ್ ನಮ್ಮದು ಕಂಪ್ಲೀಟ್ ಆಯಿತು. ಈಗ ಊಟ ಮಾಡಲಿಕ್ಕೆ ಹೋಟೆಲ್ ನೋಡಬೇಕು ಎಲ್ಲಿ ಉಂಟಂತ. ಒಂದು ವೆಜ್ ಅಥವಾ ನಾನ್ ವೆಜ್ ಸಿಕ್ಕಿದಂತ ತಿನ್ನೋದು ತುಂಬ ಆಸೆ ಆಗ್ತಾ ಉಂಟು. ಸೊ ಲೆಟ್ಸ್ ಗೋ.